ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಷ್ಟೇ ವ್ಯೂಸ್ ಕಮ್ಮಿ ಬಂದ್ರು ಅದೇ ಜೋಶಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಯಾರು ನನ್ನ ನೋಡ್ತಾ ಇದ್ದಾರೋ ಅವ್ರಿಗೆ ಇನ್ನೂ ಖುಷಿ ಪಡಿಸ್ತಾನೆ ನಾನು, ಅದೊಂದೇ ರೀಸನ್ಗೋಸ್ಕರ. ಏನಕ್ಕೆ ಕಮ್ಮಿ ಬರ್ತಾ ಇದೆ ಏನು ಅಂತ ಫಿಗರ್ ಔಟ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಟೈಮಿಂಗು ಏನು ಅಂತ ನನಗೂ ಗೊತ್ತಾಗ್ತಲ್ಲ. ಬಟ್ ನನ್ನ ಕೆಲಸಗಳು ನಾನು ನೋಡ್ಕೋಬೇಕು. ನನ್ನ ಬ್ರೆಡ್ ಆ್ಯಂಡ್ ಬಟರ್ ಬೇರೆ ಇದೆ. ಇದನ್ನು ನಂಬ್ಕೊಂಡಿದ್ರೆ ರೋಡಿಗೆ ಬಂದ್ಬಿಡ್ತೀನಿ ಅಷ್ಟೇ ನಾನು. ಸೊ ಹಂಗೋ ಹಿಂಗೋ ನಿಮ್ಮನ್ನೂ ಎಂಟರ್ಟೈನ್ ಮಾಡಬೇಕು, ನನ್ನ ಕೆಲಸಗಳು ಮಾಡ್ಕೋಬೇಕು. ಎಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಗೈಸ್. ಸೊ ಒನ್ ಮ್ಯಾನ್ ಆರ್ಮಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಇನ್ನು ಮುಂದೆ ಎಲ್ಲ ವ್ಲಾಗ್ಸು ಫನ್ ಇರುತ್ತೆ. ಇನ್ನೆಲ್ಲ ಫ್ರೆಂಡ್ಸ್ ಜೊತೆ ಮಾಡ್ತೀವಿ. ಆ್ಯಂಡ್ ಮತ್ತೊಂದು ಟ್ರಿಪ್ ಕೂಡ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆಯುಧ ಪೂಜೆಗೆ ಪ್ರತಿಯೊಂದು ಪ್ರಿಪ್ರೇಷನ್ಸ್ ನಡೀತಾ ಇದೆ. ನೋಡಿ, ಎಲ್ಲ ಕ್ಯಾಮ್ರಾಗಳು ತೆಗ್ದು ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಬ್ಯಾಗಿಗೆಲ್ಲ ತೆಗ್ದು. ಆ್ಯಂಡ್ ನಮ್ಮ ಒಂದು ರೋಬೋಟ್ ಹೊಂದಿದೆ, ನಮ್ಮ ಅಮ್ಮಂಗೆ ಗಿಫ್ಟು ಅಂತ ಹೇಳಿದ್ನಲ್ಲ. ಸೊ ಏನು ಮಾಡ್ತೀನಿ ಅಂದರೆ, ಇದು ನಾನು ಇಟ್ಕೊಂಡ್ಬಿಡ್ತೀನಿ. ಸಕ್ಕದಾಗೈತೆ. ನನ್ನ ಹತ್ರ ಇರೋದನ್ನ ನಮ್ಮ ಅಮ್ಮಂಗೆ ಕೊಟ್ಬಿಡ್ತೀನಿ. ಸೊ ಆ್ಯಂಡ್ UPS ಕೂಡ ಬಂದಿದೆ ಗೈಸ್ ಮನೆಗೆ. ಸೊ ಬನ್ನಿ, ಇನ್ನೂ ಇನ್ವರ್ಟ್ರ್ ಬಂದಿಲ್ಲ. ಇನ್ವರ್ಟ್ರ್ ಬಂದಮೇಲೆ UPSನ ಫಿಟ್ ಮಾಡಬೇಕು. ಫಸ್ಟ್ ಇವಾಗ ರೋಬೋಟ್ನ ಅನ್ಬಾಕ್ಸ್ ಮಾಡಿ ಇದನ್ನು ಫಿಟ್ ಮಾಡೋಣ. ಆದರೂ ಏನು ಮಸ್ತಾಗೈತೆ ಗೊತ್ತಾ. ಇದು ಏನಕ್ಕೆ ಗೊತ್ತಾ ಗೈಸ್, ನಮಗೆ ಭಾರ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಪೆಟ್ಟಿರೋ ಮನೇಲಿ ಸಿಕ್ಕಾಪಟ್ಟೆ ಗಲೀಜಿರುತ್ತೆ. ಆ್ಯಂಡ್ ನಮ್ಮ ಮನೇಲಿ ಪೆಟ್ಟಿರೋ ಮನೆ ಅಂತಲೇ ಅನ್ಸಲ್ಲ, ಆ ಥರ ಇಟ್ಕೊಂಡಿದ್ದೀನಿ. ಅದು ಮೇನ್ ಬಿಕಾಸ್ ಇದಕ್ಕೆ. ಯಾಕಂದರೆ ನಾವು ಕೆಲಸಗಳೆಲ್ಲ ಮಾಡೋದು ಕಷ್ಟ ಆಗಿಬಿಡುತ್ತೆ. ರೋಬೋಟ್ ಆರಾಮಾಗಿ ಒಂದ್ಸರಿ ಆನ್ ಮಾಡಿದ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಬಂದ್ಬಿಡುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ಇದ್ರ ಪ್ರೈಸ್ ನೋಡ್ತೀರಾ, ಒಳ್ಳೆ ಡೀಲಲ್ಲಿ ಹೆಂಗೆತ್ತಿದ್ದೀನಿ ಅಂತ ತೋರಿಸ್ತೀನಿ. 1,39,999, 1,40,000 ರೋಬೋಟು. ನಾನು ಎತ್ತಿರೋದು ಎಷ್ಟಕ್ಕೆ ಅಂದರೆ ನಂಬೋದೇ ಇಲ್ಲ, ಒಳ್ಳೆ ಡೀಲ್ಗೆ ಎತ್ತಿದ್ದೀನಿ. 35,000ಕ್ಕೆ ಎತ್ತಿದ್ದೀನಿ ಗೈಸ್. ನಂಬ್ತಿರೋ ಬಿಡ್ತಿರೋ 35,000ಕ್ಕೆ ಈ ಡೀಲಲ್ಲಿ ಎತ್ತಿದ್ದೀನಿ. ಬಿಗ್ ಬಿಲಿಯನ್ ಡೇ ದಿವಸ. ಸೊ ಒಳ್ಳೆ ಆಫರ್ ಇತ್ತು, ಅದಕ್ಕೆ ಕೌಚ್ ಹಾಕೊಂಡ್ಬಿಟ್ಟೆ. ಸೊ ಬನ್ನಿ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಆ್ಯಂಡ್ ನಾನು ಆ್ಯಕ್ಚುಲಿ ತರಿಸಿರೋದಿದ್ದ ನಮ್ಮ ಮಮ್ಮಿಗೆ, ಬಟ್ ನಾನು ಇಟ್ಕೊಂಡ್ಬಿಡ್ತೀನಿ. ನಮ್ಮಮ್ಮ ವ್ಲಾಗಲ್ಲಿ ನೋಡಿದ್ರೆ ಅಷ್ಟೇ ಗಿಫ್ಟ್ ಅಂತ ಹೇಳ್ಬಿಟ್ಟು ಅವನೇ ಇಟ್ಕೊಂಡ್ಬಿಟ್ಟವನೆ ಅಂತ. ಹಳೇದನ್ನ ನಮ್ಮ ಅಮ್ಮಂಗೆ ಕೊಟ್ಬಿಡ್ತೀನಿ. ಯಾಕೆಂದರೆ ಅವ್ರಿಗೂ ಇನ್ನೂ ಯೂಸ್ ಮಾಡೋದಲ್ಲ, ಕಲಿಬೇಕಲ್ಲ, ಅದಕ್ಕೋಸ್ಕರ. ಸೊ ಅದನ್ನೆಲ್ಲ ರೆಡಿ ಮಾಡಿ, ಅದೇನು ಸೂಪರಾಗೇ ಇದೆ, ಎಲ್ಲ ನೀಟಾಗೆಲ್ಲ ವಾಶ್ ಮಾಡಿ ಪ್ಯಾಕ್ ಮಾಡಿ ಹೊಸ ಥರ ತೊಗೊಂಡೋಗಿ ಕೊಟ್ಬಿಡ್ತೀನಿ. ನಾನೇ ಇಟ್ಕೋತೀನಿ. ಸೊ ಇವಾಗ ರಾಮನಗರಕ್ಕೆ ಬೇರೆ ಹೋಗಬೇಕು, ವಿಸ್ಕಿನ ಬೇರೆ ಮಾತಾಡ್ಸ್ಕೊಂಬರ್ಬೇಕು. ತುಂಬ ದಿನ ಆಯಿತು, ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. 10 ದಿನ ಆಯಿತು. ಅವ್ನು ನನ್ನ ವಾಯ್ಸ್ ಕೇಳಿದ್ರೆ ಕಾ ಅಂತ ಅವ್ನು ಆಲ್ರೆಡಿ. ಅವ್ನು ಆರಾಮಾಗಿ ಅವನ್ನೆಲ್ಲ ಆಯ್ಕೋ ತಿನ್ಕೊಂಡು ರೋಡೆಲ್ಲ ಬೀದಿನ ಆಗ್ಬಿಟ್ಟವನೇ ಗೈಸ್. ಅವ್ನಿಗೆ ಹೋದ್ರೆ ಏನೋ ಒಂಥರ ಖುಷಿ. ಅವ್ನಿಗೆ ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ, ಎದುರಿಸೋರಿರಲ್ಲ ಅಲ್ಲ, ಅದಕ್ಕೋಸ್ಕರ. ಸೊ ಬನ್ನಿ ಇವಾಗೆಲ್ಲ ಫಸ್ಟ್ ಕ್ಲೀನಿಂಗ್ ಮುಗಿಸಿ, ಕ್ಯಾಮ್ರಾ ಎಲ್ಲ ರೆಡಿ ಮಾಡಿ, ಗ್ಯಾಜೆಟ್ಸ್ ಎಲ್ಲ ಜೋಡಿಸಿ, ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಂಡು, ಆಮೇಲೆ ಇವತ್ತು ಏನೇನೋ ಪ್ಲ್ಯಾನ್ಸ್ ಇದೆ, ಏನೇನು ಮಾಡ್ಬೋದು ಅನ್ನೋದನ್ನೆಲ್ಲ ನೋಡಿಕೊಂಡು ನಿಮಗೆ ತಿಳಿಸ್ತೀನಿ. ಬನ್ನಿ. ಓಕೆ ಗೈಸ್, ಇವತ್ತು ಮನೇಲಿ ಫುಲ್ಲು ರಿನೋವೇಷನ್ ಅಂತ ಹೇಳಿದ್ರೆ ಎಲ್ಲ ಐಟಮ್ಗಳೆಲ್ಲ ಹಾಳಾಗಿರೋದನ್ನೆಲ್ಲ ಬಿಗ್ ಬಿಲಿಯನ್ ಡೇಲಿ ಆರ್ಡರ್ ಮಾಡಿ ತರಿಸಿರೋದನ್ನೆಲ್ಲ ರೀಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದೊಂದು ಫ್ಯಾನ್ ಬೇರೆ ನಾನೇ ಕೂತ್ಕೊಂಡೆಲ್ಲ ಫಿಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಫಸ್ಟು ನಮ್ಮ ಒಂದು ವಾಶ್ರೂಮ್ ಕಮೋಡ್ ಇರುತ್ತಲ್ಲ, ಆ ವಾಶ್ರೂಮ್ ಕಮೋಡ್ನ ಫುಲ್ಲು ರೀಪ್ಲೇಸ್ ಮಾಡಿದ್ದೀನಿ. ಅದು ಅಷ್ಟು ಕಷ್ಟಪಟ್ಟು ಬೆಳಗ್ಗೆಯಿಂದ ರೀಪ್ಲೇಸ್ ಮಾಡಿದ್ದೀನಿ ಅಂದರೆ ತೋರಿಸ್ತೀನಿ ನೋಡಿ. ಇದು ನಮ್ಮ ಹಳೆ ಕಮೋಡು. ಹೊಸ ಕಮೋಡ್ನ ಅಮೆಝಾನಲ್ಲಿ ಆರ್ಡರ್ ಮಾಡಿ ತರಿಸಿದ್ನಲ್ಲ, ಅದನ್ನು ಫಿಟ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಫಿಟ್ ಮಾಡಿದ್ದೀನಿ ಗೊತ್ತಾ ಗೈಸ್. ಪ್ಲಂಬಿಂಗ್ ಕೆಲಸನ ಕೊಡಬೇಕಾಗಿತ್ತು, ಕೊಟ್ಟಿದ್ದು 2,500 ರೂಪಾಯಿ ದುಡ್ಡಾಗಿರೋದು ನೋಡಿ. ಎಷ್ಟು ನೀಟಾಗಿ ಫಿಟ್ ಮಾಡಿದ್ದೀನಿ. ಇದು 10 ಲೀಟ್ರ್ ಟ್ಯಾಂಕು ಕಮೋಡಿಗೆ ಫಿಟ್ ಮಾಡಿರೋದು. ಸೊ ಬನ್ನಿ, ಅದಾದಮೇಲೆ ಸಣ್ಣ ಪುಟ್ಟ ಇಲ್ಲಿ ನೋಡಿ, ನಮ್ಮ ಹುಡುಗರು ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪ್ಲೀಸ್ ಡೋಂಟ್ ಟಚ್ ದಿಸ್ ಅಂತ ಹಾಕ್ಬಿಡ್ತೀನಿ. ಇದು ನನ್ನ ರ್ಯಾಕು, ಅದಕ್ಕೋಸ್ಕರ ಇದನ್ನು ಟಚ್ ಮಾಡಬೇಡಿ ಅಂತ. ಎಲ್ಲ ಇರೋಬರೋರೆಲ್ಲ ಬಂದು ಹಾಕೊಂಡ್ಬಿಡ್ತಾರೆ ಗೈಸ್. ಇಷ್ಟು ಹೇಳಿದ್ರು ಗೊತ್ತಾಗಲ್ಲ, ಅದಕ್ಕೆ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನೋಡಿದ್ರೆ ದಯವಿಟ್ಟು ಯೂಸ್ ಮಾಡಬೇಡಿ. ನೋಡೋಕೆ ಹೋಯ್ತು ಆಲ್ರೆಡಿ ಬರುತ್ತೋ. ಸೊ ಇವಾಗ ನೋಡಿ, ಈ ಫ್ಯಾನ್ ಫಿಟ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇದು ನನ್ನ ರೂಮ್ಗೆ ಹಾಕೊಳ್ಳೋಣ ಅಂತೇಳಿ. ಯಾಕಂದರೆ ನನ್ನ ರೂಮ್ದು ರೆಗ್ಯುಲೇಟ್ರ್ ಹೋಗ್ಬಿಟ್ಟಿದೆ ಫ್ಯಾನ್ದು. ಆ ರೆಗ್ಯುಲೇಟ್ರ್ ಚೇಂಜ್ ಮಾಡಿ ಸಾಕಾಯಿತು. 2 ಸೇರಿ ರೆಗ್ಯುಲೇಟ್ರ್ ಚೇಂಜ್ ಮಾಡಿದೆ. ಒಳ್ಳೆ ಆಫರಲ್ಲಿ ಸಿಕ್ತು, ಯಾಕೆ ಬಿಡೋದು ಅಂದ್ಬಿಟ್ಟು ಫ್ಯಾನ್ನೇ ಚೇಂಜ್ ಮಾಡಿಬಿಟ್ಟೆ. ಅಣ್ಣ ಬಂದ್ರು ನೋಡಿ, ಅಣ್ಣ ವಾ. ಗೈಸ್ ನೋಡಿ ಹೆಂಗೈತೆ, ಸೆಟ್ ಅನ್ಸುತ್ತೆ. ಸೆಟ್ ಇದು ಸೆಟ್ಟಲ್ಲಿ ಮಾಡ್ತಿರೋದು. ಇದು ಸಾಗರ್ ಅವ್ರ ಗಣೇಶ. ಎಲ್ಲರಿಗೂ ಆಹ್ವಾನ ನೆಕ್ಸ್ಟ್ ವರ್ಷಕ್ಕೆ. ಈ ವರ್ಷ ಚೆನ್ನಾಗಿ ಕೂರ್ಸೋರು ಗೈಸ್. ಈ ವರ್ಷದ ಮೊದಲನೇ ಗಣೇಶ. ಎಷ್ಟೊಂದು ಜನ ಕರೆದಿದ್ರು, ಎಲ್ಲೂ ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ಒಬ್ರು ಕರೆದ್ರೆ ಒಬ್ರು ಬೇಜಾರು ಮಾಡ್ಕೋತಾರೆ ಅಂತ ಎಲ್ಲೂ ಹೋಗಿರಲಿಲ್ಲ. ಬನ್ನಿ
ಗೈಸ್ ನಮಗೋಸ್ಕರ ಸಾಗರ್ ಪ್ರಸಾದ ತೊಗೊಂಬರ್ತಾವ ನೋಡಿ. ಪುಲ್ಲೋರ್ ಹಾಕೊಂಡು ಮಿಂಚ್ತಾವಣ್ಣ. ಎಲ್ಲಿ ಸಾಗರ್ ಅಲ್ಲಿ ಬರ್ತಾವ ಹಿಂದೆ. ಏನು ಮಚ್ಚ ಪ್ರಸಾದ ಏನ ತೊಗೊಂಬಂದವನೆ? ರೈಸ್ ಬಾತ್, ಮೆಂತ್ಯ ಬಾತ್, ಪವರ್ ಹೌಸ್. ಓಂ ಬಾಯ್ಸ್ ಸಾಗರ್ ಪವರ್ ಹೌಸ್. ಓಕೆ, ಮುಂದೆ ತೋರಿಸು. ಮುಂದೆ ಏನೈತೆ? ಓಂ ಬಾಯ್ಸ್ ಕೂಲಿ ಪವರ್ ಹೌಸ್. ಸೂಪರ್ ಸ್ಟಾರ್. ಹಂಗೆ ಎಲ್ಲ ರಜನಿಕಾಂತ್ ಫ್ಯಾನ್ಸು. ಗೈಸ್ ಅಲ್ಲಿಂದ ಇವಾಗ ನಾವೇ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಮ್ಯಾಡಿ ಮನೆ ಹತ್ರ. ಸೊ ಮ್ಯಾಡಿ ಮನೆ ಹತ್ರನೂ ಒಂದು ಗಣೇಶ ಕೂರಿಸೋರಂತೆ, ಅಲ್ಲಿ ಕರ್ಕೊಂಡ್ಬಂದವನೆ. ನಾನು, ಪವನ್, ಪ್ರತಾಪ, ಭರತ್ ಎಲ್ಲ ಬಂದಿದ್ದೀವಿ. ಬನ್ನಿ. ಹಾಯ್ ಬ್ರೋ, ಆರಾಮ? ಏನೋ ಇದು 15ನೇ ವರ್ಷದ ವಾರ್ಷಿಕೋತ್ಸವ. ಗೈಸ್ ಕರೆಕ್ಟಾಗಿ ಮಾಡಿ ಮನೆ ಮುಂದೆನೆ ಕೂರಿಸ್ಬಿಟ್ಟು ನೋಡಿ ಗಣೇಶನ. ಮಾಡಿ ಅವ್ರ ಗಣೇಶ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯಾಮಃ ಸರ್ವವಿಘ್ನೋಪಶಾಂತಯೇ. ಮಿಕ್ಸಿಂಗ್ ಬೇಕಾ? ಕ್ರೇಜಿ ಮಕ್ಕಳೆಲ್ಲ ಒಂದ್ಸರಿ ಚಪ್ಪಾಳೆ ಹೊಡೀರಿ ನೋಡೋಣ. ನೋಡಿ ನಮಗೆ ಸರ್ಪ್ರೈಸು. ನಮ್ಮ ಪ್ರ್ಯಾಂಕು ಮತ್ತು ರಾಮು ಅವರು ನೋಡಿ ಕೇಕ್ ತೊಗೊಂಬಂದಿದ್ದಾರೆ. ಫುಲ್ ಖುಷಿ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೈಸ್ ಇದನ್ನಂತೂ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಟ್ರಿಪ್ಪಲ್ಲಿದ್ರಲ್ಲ. ಹಾಂ, ಆದರೂ ಅನ್ಎಕ್ಸ್ಪೆಕ್ಟೆಡ್ ಕೇಕ್ ಇದು ಮಾತ್ರ. ಚಿಕ್ಕ ಕೇಕ್ ಹಬ್ಬ ಮತ್ತೆ ದೊಡ್ಡ ಯಾವುದೋ ಒಂದು ಪ್ರೀತಿಯಿಂದ ಬಂದು ಕೇಕ್ ಕಟ್ ಮಾಡಿಸ್ತಾ ಇರೋದೇ ದೊಡ್ಡ ವಿಷಯ ನನಗೆ ಗೈಸ್. ಹಿಂಗೆ ಗೊತ್ತಾ ಯಾವತ್ತು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ನಾವು ಯಾರು ಕೇಕ್ ಕಟ್ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ವಲ್ಲ ಅವ್ರು ಮಾಡಿಸಲ್ಲ. ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅವ್ರು ಮಾಡಿಸ್ತಾರೆ. ಅದು ಲೈಫಲ್ಲಿ. ಅದಕ್ಕೆ ಯಾರನ್ನೂ ಏನೂ ಎಕ್ಸ್ಪೆಕ್ಟೇ ಮಾಡೋಕೋಗ್ಬಿಡಿ. ಥ್ಯಾಂಕ್ ಯು ಫ್ರ್ಯಾಂಕೋ. ತುಂಬ ಖುಷಿ ಆಯಿತು. ಒಂದು ಚಿಕ್ಕ ಕೇಕೆ ತುಂಬ ಖುಷಿ ಆಗ್ತಾಯಿತ್ತು ನಂಗೆ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು. ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಬೌಲಿಂಗ್ಗೆ. ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಪ್ರತಾಪ, ಮ್ಯಾಡಿ, ಸುವಾಗು. ನಾವೆಲ್ಲಿ ಬಂದಿದ್ದೀವಿ ಅಂದರೆ ಭರತ್, ಸಾಗರ್. ಇಲ್ಲಿ ನೋಡಿ ಯಾರು ಬಂದಿದ್ದಾರೆ, ಕೋಮಲ್ ಅವರು, ನಮ್ಮ ಡಾಕ್ಟ್ರು. ನಮ್ಮ ಬರ್ತಡೆಗೆ ಶುಭ ಕೋರಕ್ಕೆ ಅಂತ ಬಂದಿದ್ದಾರೆ ಇಲ್ಲಿಗೆ. ಡಾಕ್ಟ್ರ್ ಸಮಾಚಾರ ಏನು ಇವಾಗ ಕಾಣಿಸ್ಕೊತಾ ಇದ್ದೀರಾ? ಏನು ಸಮಾಚಾರ? ಏನಕ್ಕೆ ಬಂದಿರೋದು? ನಿಜ ಹೇಳ್ರಿ, ಏನಕ್ಕೆ ಬಂದಿರೋದು ಅಂತ. ಗೈಸ್ ನನ್ನ ಬರ್ಡೇ ಪ್ರಯುಕ್ತ ನನಗೆ ಗಿಫ್ಟ್ ತಗೊಂಡ್ ಬಂದಿರೋದು ಮೇಡಮ್. ಗಿಫ್ಟ್ ಏನು ಅಂತ ತೋರಿಸ್ತೀನಿ, ಕಾರಲ್ಲಿದೆ. ಸೊ ಆಮೇಲೆ ತೋರ್ಸೋಣ. ಸಾಗರ್ ಬಂದ ನೋಡಿ. ಇವರೇ ನಮ್ಮ ಸೆಕೆಂಡ್ ವಿಶ್. ಫಸ್ಟು ನಮ್ಮ ಬಾಯ್ಸು, ಸೆಕೆಂಡ್ ಪ್ರ್ಯಾಂಕು, ಮೂರನೇವರು ಇವರು. ಎಲ್ಲಿ ಬಂದಿರೋದು ಅಂತ ಹೇಳಿದ್ರೆ ಬೌಲಿಂಗ್ಗೆ. ಯಾಕೆ ಅಂತ ಹೇಳಿದ್ರೆ ಸ್ಕ್ರೀನಿಂಗ್ ಎಲ್ಲಿ ಹೋಗಿ ಸುಮ್ಮನೆ ಯಾಕೆ ಹೊಡಿಯೋದು ಅಂತ. ಇಲ್ಲೇ ನೋಡಿ ಮ್ಯಾಚ್ ನಡೀತಾ ಇದೆ. ಆ ಕಡೆ ಈ ಕಡೆ ಆಟ ಆಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಶಾಕ್ ಆಗ್ತಾ ಇರ್ಬೋದು, ಏನಪ್ಪ ಇಷ್ಟು ಜನ ಮಧ್ಯೆ ಇವಳೊಬ್ಳು ಅಂತ. ಅವ್ರು ನಮ್ಮ ಸ್ನ್ಯಾಪ್ ನೋಡ್ಬಿಟ್ಟು ಬಂದವನೇ ವಾಪಸ್ ಅಂತ ಹೇಳ್ಬಿಟ್ಟು ಬಂದಿರೋದು. ಅದಕ್ಕೆ ಬಾಯಲ್ಲಿ ಹಂಗೆ ಬೌಲಿಂಗ್ ಆಡೋಣ ಅಂತ ಕರ್ಕೊಂಡ್ ಬಂದಿದ್ದೀವಿ. ಕಮಾನ್ ಟಿವಿ ಕೊಡಿ. ಅದು ಸೂಪರ್. ನೀರಿ ಮಾಡಿ ಏನ್ ಕಿತ್ತಾಕ್ತೇನೆ ಇವಾಗ. ಕಮಾನ್ ಮಾಡಿ, ಕಮಾನ್. ಟಿವಿ ಹೊಡೆದ್ಬಿಟ್ಟಿ ಮೇಲೆ. ಓ ಆಗ್ತಾ ಆಚೆಗೆ. ಹಾ ಒಳಗೆ ಹೋಗ್ಬಿಟ್ಟಿರೋನು. ಸೂಪರ್.
ಸೀನ್ ಏನಂತ ಹೇಳಿದ್ರೆ 2 ಗಾಡಿ ಇದೆ 7 ಜನ ಹೋಗ್ಬಿಟ್ಟಿಂಗೆ ಈ ಕಡೆ 3 ಜನ ಆ ಕಡೆ 3 ಜನ ಕೋಮಲ ಈಗ ಸಬ್ಸ್ಕ್ರೈಬರ್ಸ್ ಅನ್ನ ಕೇಳೋಣ 7 ಜನ ಇದ್ವಿ 2 ಗಾಡಿ ಇರೋದು ಹೆಂಗ್ ಹೋಗ್ಬೇಕು ಕಮೆಂಟ್ ಮಾಡಿ ಇನ್ನೊಂದು ಗಾಡಿ ತಸ್ಕೊಂಡು ನಿಂತಾರೆ ಅಷ್ಟೇ ಇಮೋಜಿ ಹಾಕಿ ಅಲ್ಲ ಅದು ಕಮೆಂಟ್ ಹಾಕೋದಿಕ್ಕೆ ನಾವ್ ಇಲ್ಲೇ ಇದ್ದು ನಾಳೆ ವೇಟ್ ಮಾಡ್ಬೇಕು ಇಲ್ಲೇ ಕೂತ್ಕೊಂಡು ಎಡಿಟ್ ಮಾಡ್ಕೊಂಡು ಕೂತ್ಕೊಬೇಕು ಅವಾಗ ಸುಜಿತ್ ಗೈಸ್ ಇವಾಗ ಸೀನ್ ಏನಂದ್ರೆ ಎಡಿಟ್ ಮಾಡ್ಕೊಂಡು ಇಲ್ಲೇ ಕೂತಿದೀವಿ ನೀವು ಕಮೆಂಟ್ ಹಾಕ್ತಾ ಇಲ್ಲ ಹೋಗಿ ಕೋಮಲ ನಮ್ಮ ಮನೆಗೆ ಬಿಟ್ಟು ಬರಬೇಕು ಇವಾಗ ಅವನು ಹೇಳ್ದಂಗೆ 2 ಗಾಡಿ ಇದೆ 7 ಜನ ಇದೆ ನಾವ್ ಹೆಂಗೋ 6 ಜನ ಹುಡುಗರು ಹೋಗ್ತಾ ಇದ್ದೀವಿ ವಾ ಯಾವ್ದು ನನ್ನ ಕಾರಲ್ಲಿ ಎಷ್ಟು ಜನ ಹೋಗೋದು ಅನ್ನೋದೇ ಟಾಸ್ಕ್ ಸೀನ್ ಏನಂದ್ರೆ ಏನು ಇಲ್ಲ ಕಾರ್ ಹತ್ಕೊಂಡು ಮನೆಗೆ ಪವರ್ ಬ್ಯಾಂಕಲ್ಲಿ ಹಾಕ್ಸೋ ಚಾರ್ಜು ನಾನ್ ಸೆಂಟ್ರಾ ನೀನೇ ಸೆಂಟ್ರಪ್ಪ ಜಾಕ್ ಮಾತಾಡೋದು ಅವಳು ಇವಾಗ್ಲೇ ಮನೆ ಕರ್ಕೊಂಡ್ರೆ ರೆಡಿ ಅವಳು ಬರಕ್ಕೆ ಗೈಸ್ ಇವಾಗ ಸೀನ್ ಏನಂದ್ರೆ ಶಿವ ಕಾರ್ ಅಲ್ಲ ಮಚ್ಚ ಇಲ್ಲೋಡು ಈ ಕಡೆ ಆ ಕಡೆ ಆ ಕಡೆ ಹೋಗುತ್ತೋ ಗೈಸ್ ಸೀನ್ ಏನಂದ್ರೆ ಮನೆ ಹತ್ರ ಇಲ್ಲೇ ನಿಲ್ಸ್ಕೊಂಡ್ಬಿಟ್ಟು ಹತ್ತ ಆ ಕಡೆ ಇದೆಯಲ್ಲ ಯಾರ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆಗೆ ಏನಮ್ಮ ಚಿಕ್ಕ ಮಗು ಅವನ್ಗೆ ಏನ್ ಗೊತ್ತಾ ಡಿಕ್ಕಿ ಒಳಗ್ ಕುತ್ಕೊಂತೀನಿ ನಾನು ಓಪನ್ ಮಾಡೋ ಡಿಕ್ಕಿ ಹೋಗ್ಕೊಂಡು ಕಂಫರ್ಟ್ ಆಗಿರುತ್ತೆ ಭರತ ಏನ್ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಗೊತ್ತಾ ನೋಡ ನಮ್ಮನ್ನೆಲ್ಲೋ ಅವ್ರ ಮಾತ್ರ ಇಂಥದಕ್ಕೆ ಹೋಗ್ತಾರೆ ಅವ್ರು ಅವನಿಗೂ ಬರಕ್ಕೆ ಹೇಳಿದ್ರು ನೀನು ಆಯ್ತು ಬರ ಆಯ್ತು ಬರ್ತಾರೆ ಹತ್ತು ಬಾ ಆ ಕಡೆ ಬರ ಈ ಕಡೆ ಇವನ ಬಾ ಅಲ್ಲಿ ಅವನ ಹತ್ತದಿಂದ ನಿನ್ ಮಗ ಗೊತ್ತಿರ್ಬೇಕಂತೆ ಬಾ ಈ ಗಂಟ್ಲ ನಿಂದ ಏನೋ ಚೈನಾ ಸೆಟ್ ಇಯರ್ ಡ್ರಮ್ಸೆ ಹೋಗ್ಬಿಡ್ತು ಬಾ ಬೇಗ ಆ ಕಡೆ ಬೇಕಾದ್ರೆ ಅಲ್ಲೇ ಮಚ್ಚ ಅಲ್ಲೇ ಬರಲ್ಲ ನಾನು ಮಚ್ಚ ಅಷ್ಟೊತ್ತಿಂದ ಡೌ ಮಾಡ್ತಾವಂತ ಮಚ್ಚ ಮಚ್ಚ ಇವಾಗ ಸೀನ್ ಏನಂದ್ರೆ ಕೇಳಿ ಗಾಡಿ ಓಡಿಸ್ತಾರೆ ಗಾಡಿ ಅಲ್ಲ ಮಚ್ಚ ಸೀನ್ ಏನಂದ್ರೆ ಯಾರ್ ಕಾರ್ ಓಡಿಸ್ತಾವ್ರಲ್ಲ ಅವ್ರು ಪಾರ್ಕಿಂಗ್ ಕಟ್ಬೇಕು ಅದು ನನಗೆ ಕೊಡ್ಬೇಕು ನೀವು ಕೊಡಲ್ವಾ ಕಾರ್ ನಾವು ತಾನೇ ನಿಲ್ಸಿದ್ದು ಚೀಟಿಂಗ್ ಅಲ್ಲ ಕಣ ಪರ್ಸ್ದಾಗ ಸ್ಕ್ಯಾನರ್ ಕೊಡು ಅಂತ ಇದೆಯಲ್ಲ ಟಿಕೆಟ್ ನಾವೇ ಕೊಟ್ಟು ಕಾಸು ನಾವೇ ಕೊಟ್ಟು ಚೀಟಿಂಗ್ ಸರ್ ಇದು ಇವಳು ಫ್ಲೋರ್ ಪ್ಲೇಯರ್ ತರ 2 ಬ್ಯಾಲ್ ಹೊಡೆದ್ಬಿಟ್ಲು ಆಮೇಲೆ ನೋಡ್ರಿ ಎಲ್ಲ ಶಾಕ್ ಆಗ್ಬೇಡಿ ನೀನ್ ಯಾವ ಶಾಲೆಯಲ್ಲಿ ಗೈಸ್ ಇವಾಗ ಸೀನ್ ಅಂತ ಹೇಳಿದ್ರೆ ರಿಟರ್ನ್ ತಗೋತಾ ಇದೀವಿ ನಾವು ಎಲ್ಲ ಆಚೆ ಹೋಗ್ತಾ ಇದೀವಿ ಎಲ್ಲಾದ್ರೂ ಊಟ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಬಂದ್ರೆ ಬರುತ್ತೆ ಹೋದ್ರೆ ಶಾಕ್ ಆಗ್ಬೇಡಿ ಟೂರಿಗೆ ಹೋಗ್ತಾ ಇದೀವಿ ಗೈಸ್ ಬನ್ನಿ ಅದೇ ನಿಮ್ ಮನೆ ಬಂದ್ರೆ ಬರುತ್ತೆ ಇಲ್ಲ ಅಂದ್ರೆ ಶಾಕ್ ಆಗ್ಬೇಡಿ ಮುಚ್ಚ ನಮ್ಮ ಮನೆಗೆ ಬಿಡ್ತೀನಿ ಅಂತ ಕರ್ಕೊಂಡ್ ಬಂದಲ್ಲ ಆಯ್ತು ಹೋಲಿ ಖುಷಿ ಆಯ್ತಾಯ್ತಾ ನಿನ್ ಮ್ಯಾಡಿಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಕೋಮಲ ಪಕ್ಕ ಗೊತ್ತಿರೋದೇ ಒಂಥರ ಅವನ್ಗೆ ಹೌದು ಅವಾಗ್ಲೇ ಮಧ್ಯ ಬಂದು ಅವನೇ ತಲೆ ಕೂತ್ಕೊಂಡಿದ್ದೆ ಮಧ್ಯ ಬಂದು ಕುತ್ಕೊಂಡು ಮಚ್ಚ ನೀನ್ ಈ ಕಡೆ ಕುತ್ಕೋ ಸರ್ ಇದು ಕಂಟೆಂಟೇ ಇರ್ಲಿಲ್ಲ ಸರ್ ಇದು ಗೈಸ್ ನೋಡಿದ್ರ ಸೀನ್ ಇದೆ ಸೀನು ನೋಡಿ ನಮ್ಗೂ ಅವಳಿಗೆ 2 ಕಿಲೋಮೀಟರ್ ದೂರ ಇದೆ ಸೈಡ್ ತಗೊಂಡು ಮನೆ ಕಟ್ಬಿಡ್ಬೋದಲ್ಲ ಬನ್ನಿ 2 ಸೀಟ್ ಖಾಲಿ ಇದೆ ನೋಡಿದ್ರ ಹುಡುಗಿ ನೋಡಿದ್ರಲ್ಲ ಇದಾಗ್ಬಿಟ್ಟು ಇಲ್ಲ ನಕ್ಬಿಟ್ಟು ಇದು
ಹಿಂದೆ ತಿರುಗಿಯಲ್ಲ ಮಾತಾಡ್ಬೇಡ ಪ್ಲೀಸ್. ನಗ್ಬಿಟ್ಟು ಮಾತಾಡು ಇಲ್ಲ ಮಾತಾಡ್ಬಿಟ್ಟು ನಗು. ಹೇಳ ಇನ್ನೊಂದ್ಸತಿ ಅದನ್ನ ಹೇಳ್ತಲ್ಲ ಅವಾಗ ಮುಂದೆ ಕೂತ್ಬಿಟ್ಟು ಹಿಂಗ್ ನೋಡ್ತಾವ್ ನೋಡಿ, ಹಿಂಗ್ ನೋಡ್ತಾವ್. ಮಚ್ಚ ನೀನೊಂದು ಕೆಲಸ ಮಾಡು, ಹೆಂಗಿದ್ರು ಸ್ಕೂಲಲ್ಲಿ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿದ್ಯಲ್ಲ, ಮಚ್ಚ ನಿನ್ ಮದ್ವೆ ಆದ್ರೆ ನಿನ್ ಮನೆ ಮುಂದೆ ಎಲ್ಲ ಕ್ಯೂ ನಿಂತಿರ್ತಾರೆ. ಹೌದಾ, ಯಾರು ವಿಕೆಟ್ ಮ್ಯಾಚ್ ನೋಡಕ್ಕೆ ಅಂತ ನೀನು ಬಂದ್ಬಿಟ್ಟಿದ್ದೀವಿ. ಇಲ್ಲ ಏನೋ ಜಾಗನೇ ಇಲ್ವಲ್ಲ. ಇವಾಗ ಸೀನ್ ಏನಂದ್ರೆ ನಾವು ಟೂರಿಗೆ ಬಂದಿದ್ದೀವಿ. ಅಯ್ಯೋ ನಮ್ಮ ಪಕ್ಕನೇ ಕೂರಿಸ್ತಾ, ಮ್ಯಾಡಿ ಪಕ್ಕ ಕೂರಿಸ್ತಾ ಇದ್ದೀರಾ? ಓಕೆ ಓಕೆ, ಕೂತ್ಕೊಳ್ಳಿ. ಏನೋ ಇವ್ರು ಫೀಲ್ ಆಗ್ತಾವಳೆ ಅಲ್ಲೇ ಬಾಮ್ಮ. ಏನೋ ಮಚ್ಚನು ಎಲ್ಲಿದ್ರಿ ಇವರು? ಎಲ್ಲಿದ್ರಿ ನೀವು? ಹೆಂಗ್ ಗೊತ್ತಾಯ್ತು ನಾವ್ ಎಲ್ಲಿದ್ದೀವಿ ಅಂತ? ಯಾರು ಅವನ? ನೀವೆಲ್ಲಿದ್ರಿ? ಏನ್ ಮಾಡಿ ಮಾತಾಡ್ತಾ ಇಲ್ಲ? ಮ್ಯಾಡಿ ತುಂಬಾ ದಿನ ಆದ್ಮೇಲೆ ಮಾನಸ ಅವ್ರನ್ನ ನೋಡಿ ಮೂಕ ಸ್ತಬ್ಧನ ಆಗ್ಬಿಟ್ಟಿದ್ದಾನೆ. 5 ರೂಪಾಯಿ ಹೊಸ 5 ರೂಪಾಯಿ ಪೆಪ್ಸಿ. ಒಳ್ಳೆ 6 ಹೊಡೆದ. ಸಿಂಪಲ್ ಸ್ಟಾರ್ಟ್ ಮಾಡೋ ಕತೆನ. ಒಂದೂರಲ್ಲಿ ಒಂದು ಕತೆ ಇರುತ್ತೆ, ಹೂ ಅನ್ನೋರ್ ಬಾಯಿಗೆ ಹುಚ್ಚಾಗುತ್ತೆ. ಚಾಮುಂಡಿ ತಾಯಣೆ ಈ ಮ್ಯಾಚ್ ಗೆಲ್ಲೋದು ಇಂಡಿಯಾನೇ. ಮಚ್ಚ ಕೀಪರ್ ಯಾರು? ನಾನು ಆಡಿದ್ರೆ ಕೀಪರ್ ಬಗ್ಗೆ ಹೇಳ ಮಚ್ಚ. ನೋಡಿ ಗೈಸ್, ಅಂತೂ ಇಂತೂ ಫೈನಲಿ ಇಂಡಿಯಾ ಗೆದ್ಬಿಟ್ರು. ಸಿಕ್ಕಾಪಟ್ಟೆ ಖುಷಿ. ಒಂದು ಒಳ್ಳೆ ರೀಲ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ, ಹೋಗಿ ನೋಡ್ಕೊ ಬನ್ನಿ. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಸುಹಾಗ್ ಅವರು ವ್ರತ ಮಾಡ್ತಾ ಇದ್ದಾರೆ, ನವರಾತ್ರಿ ವ್ರತ. ನೋ ನಾನ್ ವೆಜ್, ನೋ ಡ್ರಿಂಕ್ಸ್, ನಥಿಂಗ್. ಡ್ರಿಂಕ್ಸ್ ಎಲ್ಲ ಮಾಡಲ್ಲ. ಏನ್ ಸರ್ ಏನು ಹೇಳಿದ್ರಿ ಸರ್ ನೋ ಡ್ರಿಂಕ್ಸ್ ಅಂತ? ಸೊ ಇವಾಗ ಗೈಸ್ ಫಸ್ಟ್ ಹೋಗ್ಬಿಟ್ಟು ನಮ್ಮ ಡಾಕ್ಟರ್ ನಾವು ಹೋಗ್ಬಿಟ್ಟು ಮನೆ ಹತ್ರ ಬಿಟ್ಬಿಟ್ಟು ಬರೋಣ. ಅವರಮ್ಮ ಅವಾಗಿಂದ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ, ಆಂಟಿ ಕರ್ಕೊಂಡ್ ಬರ್ತಾ ಇದೀವಿ ಸೇಫ್ ಆಗಿ ಅಂತ ಹೇಳ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾ ಇದೀವಿ ಗೈಸ್. ಆಮೇಲೆ ನಾವು ಬಂದು ಫ್ಲಾಟ್ ಗೈಸ್. ಇವಾಗ ಸೀನ್ ಏನಂದ್ರೆ ಡ್ರಾಪ್ ಹಾಕ್ಬಿಟ್ಟು ಮನೆಗೆ ಹೋಗ್ತಾ ಇದೀವಿ. ಓಕೆ ಬನ್ನಿ ಗೈಸ್ ಹೋಗೋಣ. ಅದೊಂದು ಹಿಡ್ಕೊಂಡ್ಬಿಟ್ಟು ಗೈಸ್ ಇವಾಗ ಸೀನ್ ಏನಂತ ಹೇಳಿದ್ರೆ, ಗೈಸ್ ಇವಾಗ ಸೀನ್ ಏನಂತ ಹೇಳಿದ್ರೆ ಅಂತ. ಸರಿ ಇವತ್ತು ಮುಗಿತು ಮಚ್ಚ, ನಾಳೆ ಏನ್ ಕೆಲಸ? ಆದ್ರೂ ಗೈಸ್ ಅಂಡಮಾನ್ ಸೀರೀಸ್ ಎಷ್ಟೊಂದು ನನಗೆ ಬೋರ್ ಆಗ್ಬಿಟ್ಟಿದೆ, ಗೊತ್ತಾಗ್ತಾ ಇದೆ. ನೀವು ಹೇಳ್ತಾ ಇಲ್ಲ ಅಷ್ಟೇ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದದ್ದು ಪೋಲ್ಗೆ ಎಷ್ಟೊಂದು ಜನ ಬೋರ್ ಆಗ್ತಾ ಇದೆ ಅಂತ ರಿಪ್ಲೈ ಮಾಡಿದ್ದೀರಾ. ಅದೇನಿಲ್ಲ, ಕೋರ್ಸ್ ಅಲ್ವಾ, ಅದರಿಂದ ಏನು ಫನ್ ಇರಲಿಲ್ಲ ಅಷ್ಟೇ. ಇಲ್ಲಿ ಫನ್ ಮಾಡೋಕ್ಕೆ ಇನ್ನೊಂದು ಕಡೆ ಹೋಗೋಕ್ಕೆ ಸ್ಕೆಚ್ ಆಗ್ತಾ ಇದೆ. ಟಯರ್ಡ್ ಆಗ್ಬಿಟ್ಟು ಬಂದ್ಬಿಡ್ತಿದ್ವಿ ಗೈಸ್. ಏನಿಲ್ಲ, ಮಲ್ಕೋ, ಬೆಳಗ್ಗೆ ಎದ್ದು ತಿನ್ನು, ಆಮೇಲೆ ವಾಪಸ್ ಮನೆಗೆ ಹೋಗು ಅಷ್ಟೇ, ಇನ್ನೇನಿಲ್ಲ ಗೈಸ್. ಸೊ ಆದ್ದರಿಂದ ಏನು ಫನ್ ಮಾಡಿರಲಿಲ್ಲ. ಇವಾಗ ನೆಕ್ಸ್ಟ್ ಇನ್ನೊಂದು ಇಂಟರ್ನ್ಯಾಷನಲ್ ಟ್ರಿಪ್ ರೆಡಿ ಮಾಡ್ತಾ ಇದ್ದೀವಿ, ಪ್ಲ್ಯಾನು. ಅದಕ್ಕೆ ನೋಡೋಣ ಏನಾಗುತ್ತೆ. ಏನಿಲ್ಲ, ಫನ್ ಮಾಡಕ್ ನಮ್ಮ ಅರ್ಧ ಬಾಯ್ಸ್ ಇರ್ಲಿಲ್ಲ. ಸುವಾಗಿರ್ಲಿಲ್ಲ. ಸುವಾಗ ಡ್ರೈವಿಂಗ್ ಸ್ಕಿಲ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇವನು ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ ಕಮೆಂಟ್ ಮಾಡಿ. ಇವಾಗ ಯಾರು ನೋಡಿಬೇಕಾ ಬೇಡ ಕಮೆಂಟ್ ಹೊಡಿಕೆ. ಇಂಡಿಕೇಟರ್ ಹಾಕ್ಬೇಕಾ ಇಲ್ಲ ಹೇಳಿ. ಅದಕ್ಕೆ ಕಮೆಂಟ್ ಹಾಕೋವರೆಗೂ ವೆಯ್ಟ್ ಮಾಡಿದ್ರೆ ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದ್ರು, ನೀನ್ ಗೈಡ್ ಮಾಡ್ತಾ ಇದ್ರು ನೋಡು. ನೀನ್ ವೆಯ್ಟ್ ಮಾಡಿಲ್ಲ, ಅದಕ್ಕೆ ಡೆಡ್ ಎಂಡ್ ಬಂದ್ಬಿಟ್ಟಿದ್ಯಾ.
ಡೆಡಿ ಫುಲ್ ಊಸ್ಬಿಡ್ತಾವ್ ಮಾಡಿ ಅಂತ ಬಾಯಿ ಬಿಡ್ತೀನಿ ಕ್ಯಾಚ್ ಇಟ್ಕೊಂಡ್ಬಿಡು. ಆಮೇಲೆ ಮನೆಗೆ ಹೋಗಿ ಸ್ವಲ್ಪ ಸ್ವಲ್ಪ ಪುಡಿ ಗೈಸ್ ಇವಾಗ ಸೀನ್ ಏನಂದ್ರೆ ಈ ಬಾಟ್ಲಲ್ಲಿ ನೀರಿತ್ತು ಇವಾಗಿಲ್ಲ. ಇನ್ನೊಂದು ಗೈಸ್ ಇವಾಗ ಸೀನ್ ಅಂತ ಹೇಳಿದ್ರೆ ಈ ಪವರ್ ಬ್ಯಾಂಕ್ ಅಲ್ಲಿ ಚಾರ್ಜಿಂಗ್ ಇತ್ತು ಇವಾಗಿಲ್ಲ. ಕಮೆಂಟ್ ಮಾಡಿ ಯಾಕೆ ಇಲ್ದಿರ್ಬೋದು. ಓಕೆ ಗೈಸ್, ಹಂಗಂತ ಹೇಳ್ತಾ ಈ ಒಂದು ಚಿಕ್ಕ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತಿರ್ಬೇಕು ಏನ್ ಮಾಡ್ಬೇಕಂತ. ಏನ್ ಮಾಡ್ತಾರ ಹೇಳ್ತಾನೆ ಇದೆಯಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಲೈಕ್ ಹೊಡಿತಾ ಇಲ್ಲ. ಆಯ್ತು ಆಯ್ತಪ್ಪ ಆಯ್ತು. ಹಂಗಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್. ಎಲ್ಲಿ ಅವನು ಕೆಳಗಡೆ ಮನೆ ಮಗ, ನಾನು ಎದುರುಗಡೆ ಮನೆ ಮಗ. ಓಕೆ ಗೈಸ್, see you. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.